ಇನ್ನು ಕೋರ್ಟ್ ಹಾಲ್ಗೆ ಆಗಮಿಸಿದಂತ ನ್ಯಾಯಾಧೀಶರು ಜೆಎಂಎಫ್ಸಿ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಸೊ ಸಿಟಿ ರವಿ ಅವರ ವಿಚಾರವಾಗಿ ಕೋರ್ಟ್ ಹಾಲ್ಗೆ ಆಗಮಿಸಿದ್ದಾರೆ ನ್ಯಾಯಾಧೀಶರು. ಏನು ನಿನ್ನೆ ಪರಿಷತ್ ಹಾಲ್ನಲ್ಲಿ ಆದಂತಹ ಘಟನೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪದ ಬಳಕೆ ವಿಚಾರವಾಗಿ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಕೋರ್ಟ್ ಹಾಲ್ಗೆ ಆಗಮಿಸಿರುವಂಥದ್ದು ಅವ್ರಿಗೋಸ್ಕರ ಈಗ ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಿತ್ತು. ಸಿಟಿ ರವಿ ಈಗಾಗಲೇ ಅಲ್ಲಿಗೆ ಬಂದಿದ್ದಾರೆ. ಸಿಟಿ ರವಿ ಅವರ ಜೊತೆಗೆ ಒಂದಷ್ಟು ಬಿಜೆಪಿ ನಾಯಕರು ಕೂಡ ಇದ್ದಾರೆ. ಕೋರ್ಟ್ ಹಾಲ್ಗೆ ಈಗ ಬಂದಿದ್ದಾರೆ. ಕೋರ್ಟ್ನಲ್ಲಿ ಸಿಟಿ ರವಿ ವಿಚಾರಣೆ ಆರಂಭ ಆಗುತ್ತೆ. ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಬಂದಿರೋದ್ರಿಂದ ಈಗ ವಿಚಾರಣೆ ಆರಂಭ. ಸಿಟಿ ರವಿ ಬಳಸಿರುವಂತಹ ಪದ ಏನು, ಸಿಟಿ ರವಿ ಅವರ ವರ್ಷನ್ ಏನು, ಅವರ ವಾದ ಏನು, ಕೋರ್ಟ್ ಹಾಲ್ಗೆ ಆಗಮಿಸಿದಂತಹ ನ್ಯಾಯಾಧೀಶರು ಏನಾಯ್ತು ಮಾತುಕತೆ, ಯಾವ ಸಂದರ್ಭದಲ್ಲಿ, ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗೆ ಬರುತ್ತೆ. ಈಗಿನ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಕೋರ್ಟ್ ಹಾಲ್ಗೆ ಈಗ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಈಗ ವಿಚಾರಣೆ ಆರಂಭ ಆಗುತ್ತೆ. ಈಗಾಗಲೇ ಸಿಟಿ ರವಿ ಮತ್ತು ಉಳಿದಂಥ ಒಂದಷ್ಟು ಬಿಜೆಪಿ ನಾಯಕರು ಕೋರ್ಟ್ಗೆ ಆಗಮಿಸಿದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ ಹಾಲ್ಗೆ ಈಗ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಸಿಟಿ ರವಿ ವಿಚಾರಣೆ ಆರಂಭ ಆಗಿದೆ. ಸೊ ಸಿಟಿ ರವಿ ಪಕ್ಕದಲ್ಲೇ ಒಂದಷ್ಟು ನಾಯಕರು ಕೂಡ ಜೊತೆಯಾಗಿದ್ದರು. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ಅವರಿಗೆ ಒಂದು ಅವಾಚ್ಯ ಶಬ್ದ, ಅಶ್ಲೀಲ ಪದವನ್ನು ಬಳಸಿದ್ರು ಅನ್ನೋ ವಿಚಾರ. ಸೊ ಇದೀಗ ಸಿಟಿ ರವಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರು ಆರಂಭದಿಂದಲೂ ಕೂಡ ಹೇಳಿದ್ದು, ನಾನು ಆ ಪದವನ್ನು ಬಳಸಿಲ್ಲ, ನಾನು ಬಳಸಿದಂಥ ಪದಾನೇ ಬೇರೆ, ಆದರೆ ಅದನ್ನು ಕಾಂಗ್ರೆಸ್ನವರು ಯಾಕೋ ಬೇರೆ ರೀತಿಯೇ ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ಇವರ ಉದ್ದೇಶ ಬೇರೇನೋ ಇದೆ. ಸೊ ಆ ಕಾರಣಕ್ಕೆ ನನ್ನ ಹೇಳಿಕೆಯನ್ನು ಅಥವಾ ನನ್ನ ಮಾತನ್ನು ತಿರುಚಲಾಗಿದೆ, ಇವ್ರಿಗೆ ಬೇಕಾದ ಹಾಗೆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಷನ ಅವರು ಪ್ರೆಸ್ ಮೀಟ್ ಮಾಡಿ ಅವರು ಹೇಳಿದ್ದು, ಇಲ್ಲ, ನಾನು ಸ್ಪಷ್ಟವಾಗಿ ಆ ಮಾತನ್ನು ಕೇಳಿಸ್ಕೊಂಡಿದ್ದೀನಿ, ಯಾವ ಹೆಣ್ಣು ಮಗಳಿಗೂ ಕೂಡ ಬಳಸಬಾರ್ದು ಅಂಥ ಪದವನ್ನು ಬಳಸಿದ್ದಾರೆ. ನಾನೊಬ್ಬ ತಾಯಿ, ನನಗೂ ಕೂಡ ಜವಾಬ್ದಾರಿ ಇದೆ. ನನ್ನ ನೋಡಿ ಭಾಳಷ್ಟು ಹೆಣ್ಣುಮಕ್ಕಳು ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ, ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲ ಏನು ಅನಿಸುತ್ತೆ ಇಂಥ ಒಂದು ಪದ ಕೇಳಿ ಕೂಡ ನಾನು ಸುಮ್ಮನಿದ್ರೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಷನ್. ಇದೀಗ ಕೋರ್ಟ್ ಹಾಲ್ಗೆ ನ್ಯಾಯಾಧೀಶರು ಆಗಮಿಸಿದ್ದಾರೆ. ಸಿಟಿ ರವಿ ಅವರು ಕೂಡ ಆಗಲೇ ಆಗಮಿಸಿದಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ. ಸೊ ಅಲ್ಲಿ ಬರಬೇಕಾದ್ರೂ ಕೂಡ ಅವ್ರ ಜೊತೆ ಒಂದಷ್ಟು ಬಿಜೆಪಿ ನಾಯಕರು ಧೈರ್ಯ ತುಂಬಿದ್ರು. ಕೋರ್ಟ್ನಲ್ಲಿ ಸಿಟಿ ರವಿ ವಿಚಾರಣೆ ಆರಂಭ ಆಗಿದೆ. ನ್ಯಾಯಾಧೀಶರಿಗೆ ಕೈ ಮುಗಿದು ನಿಂತ ಸಿಟಿ ರವಿ, ಈಗಾಗಲೇ ವಿಚಾರಣೆ ಆರಂಭ ಆಗಿದೆ. ನ್ಯಾಯಾಧೀಶರಿಗೆ ಮೊದಲು ಕೈ ಮುಗಿದು ಸಿಟಿ ರವಿ ನಿಂತಿದ್ದಾರೆ. ಸಿಟಿ ರವಿ ಬಳಸಿರುವಂತಹ ಪದ ಏನು, ಯಾವ ರೀತಿ ಅದು ಪ್ರೊಜೆಕ್ಟ್ ಆಗಿದೆ ಅನ್ನೋದು ಅವ್ರು ಹೇಳೋದು. ಆದ್ರೆ ಈಗ ನ್ಯಾಯಾಧೀಶರು ಇದನ್ನ ಆಗಿರುವಂಥದ್ದೇನು, ಸತ್ಯ ಏನು ಅದನ್ನ ತಿಳಿಸುವಂತ ಒಂದು ಕೆಲಸವನ್ನ ಮಾಡಬೇಕಾಗಿದೆ, ಮಾಡ್ತಾರೆ. ಸಿಟಿ ರವಿ ವಯಸ್ಸು ಕೇಳಿದಂತ ನ್ಯಾಯಾಧೀಶ, ಸಿಟಿ ರವಿ ಅವರ ವಯಸ್ಸನ್ನ ಕೇಳಲಾಯಿತು ಆರಂಭದಲ್ಲಿ. ನ್ಯಾಯಾಧೀಶರಿಗೆ ಕೈ ಮುಗಿದು ಸಿಟಿ ರವಿ ನಿಂತಿದ್ರು. ಅದಾದ್ಮೇಲೆ ಸಿಟಿ ರವಿ ಅವರ ವಯಸ್ಸನ್ನ ನ್ಯಾಯಾಧೀಶ ಕೇಳಿದ್ದಾರೆ. ಸೊ ಕೋರ್ಟ್ನ ಪ್ರಕ್ರಿಯೆಗಳು ಏನಾಗ್ತಿದೆ ಅದರ ಬಗ್ಗೆ ನೀವು ಈಗ ಸದ್ಯಕ್ಕೆ ನೋಡ್ತಾ ಇರೋದು. 58 ವರ್ಷ ಎಂದ ಸಿಟಿ ರವಿ. ನಿಮ್ಮ ವಯಸ್ಸೆಷ್ಟು ಅಂತ ಕೇಳಿದಾಗ 58 ವರ್ಷ ಅಂತ ಸಿಟಿ ರವಿ ಹೇಳಿದ್ದಾರೆ. ಸೊ ಜೆಎಂಎಫ್ಸಿ ಕೋರ್ಟ್ ಬೆಳಗಾವಿ ಕೋರ್ಟ್ ಹಾಲ್ನಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ಆರಂಭದಲ್ಲಿ ಕೈ ಮುಗಿದ್ರು ನ್ಯಾಯಾಧೀಶರಿಗೆ. ಅದಾದ್ಮೇಲೆ ನ್ಯಾಯಾಧೀಶರು ಸಿಟಿ ರವಿ ಅವರ ವಯಸ್ಸೆಷ್ಟು ಅಂತ ಕೇಳಿದಾಗ 58 ವರ್ಷ ಅಂತ ಸಿಟಿ ರವಿ ಹೇಳಿದ್ದಾರೆ. ಹಾಗೆ ವಾಸಸ್ಥಾನ ಕೇಳಿದಂತ ನ್ಯಾಯಾಧೀಶರು, ವಾಸಸ್ಥಾನ, ನ್ಯಾಯಾಧೀಶರಿಗೆ ಕೈ ಮುಗಿದು ನಿಂತ ಸಿಟಿ ರವಿ. ಸಿಟಿ ರವಿ ವಯಸ್ಸು ಕೇಳಿದಂತ ನ್ಯಾಯಾಧೀಶೆ. ಸೊ ಆಗ ಜೊತೆಗೆ ಎಲ್ಲಿರೋದು ನೀವು, ಏನು, ಎಲ್ಲಿ ವಾಸವಾಗಿರೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳಿದ್ರು. ಮೊದಲಿಗೆ ವಯಸ್ಸನ್ನು ಕೇಳಲಾಯಿತು, 58 ವರ್ಷ ಅಂತ ಹೇಳಿದ್ರು. ನಂತರ ವಾಸಸ್ಥಾನವನ್ನು ಕೇಳಲಾಗಿದೆ. ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಕೋರ್ಟ್ನಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಜೊತೆಗೆ ಅವ್ರ ಮೇಲಿರುವಂಥ ಆರೋಪ ಏನು, ಎಷ್ಟೊತ್ತಿಗೆ ಆಗಿದ್ದು, ಎಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಈಗ ವಿವರವನ್ನು ಪಡೆಯಲಾಗುತ್ತೆ. ಸೊ ವಾಸಸ್ಥಾನದ ಬಗ್ಗೆ ನ್ಯಾಯಾಧೀಶರು ಕೇಳಿದ್ದಾರೆ. ಕೋರ್ಟ್ನಲ್ಲಿ ಸಿಟಿ ರವಿ ವಿಚಾರಣೆ ಆರಂಭ ಆಗಿದೆ. ಸೊ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನ ಪ್ರಕ್ರಿಯೆಗಳು ಏನೇನಾಗ್ತಿದೆ, ಕೋರ್ಟ್ನ ವಾದ ಪ್ರತಿವಾದ, ಅದರ ಬಗ್ಗೆ ಈಗ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಬಿಜೆಪಿ ನಾಯಕರು ಹೇಳುವಂಥ ಪ್ರಕಾರ ನಿನ್ನೆ ವಕೀಲರನ್ನು ಕೂಡ ಭೇಟಿಯಾಗೋಕ್ಕೆ ಅವಕಾಶ ಕೊಡಲಿಲ್ಲ, ಕಂಪ್ಲೀಟ್ ಆಗಿ ದಬ್ಬಾಳಿಕೆ ಆಗಿದೆ ನಮ್ಮ ನಾಯಕರ ಮೇಲೆ ಅಂತ. ಸೊ ಇದೀಗ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಇನ್ನು ರವಿ ಪರ ವಕೀಲ MB ಜಿರ್ಲಿ ವಾದ ಆರಂಭ ಮಾಡಿದ್ದಾರೆ. ಸಿಟಿ ರವಿ ಪರ ವಕೀಲ MB ಜಿರ್ಲಿ ಅವರು ವಾದ ಆರಂಭ ಮಾಡಿದ್ದಾರೆ. ಸಿಟಿ ರವಿ ಪರ MB ಜಿರ್ಲಿ ವಾದ ಆರಂಭ ಮಾಡಿರೋದು. ಸಿಟಿ ರವಿ ಇಂಥ ಪದವನ್ನು ಬಳಸಿಲ್ಲ ಅನ್ನೋದು ಈಗ ಸಿಟಿ ರವಿ ಅವರೇ ಹೇಳಿದಂಥ ಪ್ರಕಾರ. ನಾನು ಅಂತ ಯಾವುದೇ ಅಶ್ಲೀಲ ಪದವನ್ನು ಬಳಸಿಲ್ಲ, ಅಂತ ಪದ ನನ್ನ ಬಾಯಿಂದ ಬಂದಿಲ್ಲ ಅಂತ. ಸೊ ಸಿಟಿ ರವಿ ಪರ ಈಗ ವಕೀಲ MB ಜಿರ್ಲಿ ವಾದ ಆರಂಭ ಮಾಡಿದ್ದಾರೆ. ರವಿ ಪರ ವಕೀಲರು ಈಗಾಗಲೇ ವಾದ ಆರಂಭಿಸಿರೋದು.
ಏನು ಸಿಟಿ ರವಿ ಹೇಳಿದ್ರು ಮಾಧ್ಯಮದ ಮುಂದೆ TV9 ಜೊತೆ ಕೂಡ ಅವ್ರು ಮಾತನಾಡ್ತಾ ಹೇಳಿದ್ದು, ನಾನಂತ ಪದವನ್ನು ಬಳಸಿಲ್ಲ, ನಾನು ಹೇಳಿರೋದನ್ನ ಬೇರೆ ರೀತಿಯಾಗಿ ಇವರು ಪ್ರೊಜೆಕ್ಟ್ ಮಾಡ್ತಿದ್ದಾರೆ, ಅಂತ ಯಾವುದೇ ಅಶ್ಲೀಲ ಅವಾಚ್ಯ ಪದಗಳನ್ನ ನಾನು ಬಳಸಿಲ್ಲ ಅಂತ ಸಿಟಿ ರವಿ ಹೇಳಿದ್ರು. ಈಗ ವಕೀಲರು ಕೂಡ ಅದನ್ನೇ ಪ್ರತಿಪಾದಿಸ್ತಾರೆ. ಅಲ್ಲಿ ಎಂ ಬಿ ಜಿರ್ಲಿ ವಾದ ಆರಂಭ ಮಾಡಿದ್ದಾರೆ. ಬೆಳಗಾವಿ JMFC ಕೋರ್ಟ್ನಲ್ಲಿ ಈಗ ನಡೀತಿರುವಂಥದ್ದು. ರವಿ ಪರ ವಕೀಲ ಎಂ ಬಿ ಜಿರ್ಲಿ ಅವರು ಈಗ ರವಿ ಬೇಲ್ ಅರ್ಜಿ ಮಂಡಿಸಿದಂತ ವಕೀಲ ಜಿರ್ಲಿ, ಸಿಟಿ ರವಿ ಅವರ ಲಾಯರ್ ಎಂ ಬಿ ಜಿರ್ಲಿ ಅವರು ಈಗ ವಾದ ಆರಂಭಿಸಿದ್ರು. ಅವರಿಗೆ ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಬೇಲ್ ಅರ್ಜಿ ಮಂಡಿಸಿದ್ರು ವಕೀಲ ಜಿರ್ಲಿ. ಯಾಕೆ ಬೇಲ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಅವರು ವಾದ ಮಂಡಿಸಲಿದ್ದಾರೆ. ಅರೆಸ್ಟ್ ಎಲ್ಲಿ ಮಾಡಿದ್ದಾರೆ ಎಂದು ರವಿ ಕೇಳಿದಂತ ಜಡ್ಜ್, ಎಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಲಾಯಿತು, ಇದನ್ನ ಈಗ ಸಿಟಿ ರವಿ ಅವರಿಗೆ ನ್ಯಾಯಾಧೀಶರು ಕೇಳ್ತಿದ್ದಾರೆ, ನಿಮ್ಮನ್ನ ಎಲ್ಲಿ ಅರೆಸ್ಟ್ ಮಾಡಿದ್ರು. ಆ ಒಂದು ಪ್ರಶ್ನೆಯನ್ನ ಈಗ ಸಿಟಿ ರವಿ ಅವರಿಗೆ ಕೇಳಲಾಗ್ತಾ ಇದೆ. ಯಾವ ಲಿಮಿಟ್ಸ್ನಲ್ಲಿ ಎಷ್ಟೊತ್ತಿಗೆ ನಿಮ್ಮನ್ನ ಅರೆಸ್ಟ್ ಮಾಡಲಾಯಿತು, ಮೊದಲಿಗೆ ವಯಸ್ಸು, ಅದಾದ್ಮೇಲೆ ವಾಸಸ್ಥಾನ, ಇದೀಗ ಇನ್ನಷ್ಟು ಮಾಹಿತಿ ಘಟನೆಗೆ ಸಂಬಂಧಪಟ್ಟ ಏನೇನಾಯಿತು ನಿನ್ನೆ ಈ ಮಾತು ಬಂದ ನಂತರ ಅಥವಾ ಈ ಒಂದು ಆರೋಪ ಬಂದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಈಗ ಕೇಳಲಾಗ್ತಾ ಇದೆ. ಮೊದಲಿಗೆ ಎಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಈಗ ಸಿಟಿ ರವಿ ಅವ್ರನ್ನ ನ್ಯಾಯಾಧೀಶರು ಕೇಳ್ತಾರೆ. ಎಲ್ಲಿ ಅರೆಸ್ಟ್ ಆಯಿತು ನಿಮ್ಮದು, ಯಾವ ಸ್ಟೇಷನ್ ಲಿಮಿಟ್ಸ್ ಅಥವಾ ಯಾವ ಸ್ಟೇಷನ್ ಕರ್ಕೊಂಡು ಹೋದ್ರು, ಎಲ್ಲಿ ಅರೆಸ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ JMFC ಕೋರ್ಟ್ನಲ್ಲಿ ಆಗ್ತಿರುವಂತ ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ನಿನ್ನೆ ಸಂಜೆ 6:30 ಸುಮಾರಿಗೆ ಸುವರ್ಣಸೌಧದಿಂದ ನನ್ನನ್ನು ವಶಕ್ಕೆ ಪಡೆಯಲಾಯಿತು. ಇದು ಪೊಲೀಸರು ವಶಕ್ಕೆ ಪಡೆದಂತ ವಿಚಾರದ ಟೈಮನ್ನು ಈಗ ಸಿಟಿ ರವಿ ಹೇಳ್ತಿದ್ದಾರೆ. ರಾತ್ರಿಯಿಡೀ 10 ಗಂಟೆಗಳ ಕಾಲ 3 ಜಿಲ್ಲೆ ಸುತ್ತಿದ್ದಾರೆ. 3 ಡಿಸ್ಟಿಕ್ ಎಲ್ಲ ಸುತ್ತಿದ್ದಾರೆ. ಅರೆಸ್ಟ್ ಎಲ್ಲಿ ಮಾಡಿದ್ದಾರೆ ಅಂತ ನ್ಯಾಯಾಧೀಶರು ಕೇಳಿದಾಗ ನನ್ನನ್ನು 6:30 ಹೊತ್ತಿಗೆ ಸುವರ್ಣಸೌಧದಿಂದ ಅರೆಸ್ಟ್ ಮಾಡಲಾಯಿತು. ಆದರೆ ಅದಾದ್ಮೇಲೆ ನನ್ನನ್ನು 10 ಗಂಟೆಗಳ ಕಾಲ ರಾತ್ರಿ ಇಡೀ ಸುತ್ತಿದ್ದಾರೆ ಪೊಲೀಸರು. ಅದು ಕೂಡ 3 ಜಿಲ್ಲೆ, ಬೆಳಗಾವಿ ಸುತ್ತಮುತ್ತ ಇರುವಂಥ ಎಲ್ಲ ಜಿಲ್ಲೆಗಳ ರೌಂಡ್ಸ್ ಆಗಿದೆ ಅಂತ. ಅರೆಸ್ಟ್ ಎಲ್ಲಿ ಮಾಡಿದ್ದಾರೆ ಅಂತ ರವಿ ಅವರಿಗೆ ಕೇಳಿದಾಗ ಟೈಮ್ ಹೇಳಿದ್ರು ಅವರು 6:30ಕ್ಕೆ ಅಂತ. ಜೊತೆಗೆ ಅರೆಸ್ಟ್ ಆಗಿದ್ದು ಮಾತ್ರ ಅಲ್ಲ, ರಾತ್ರಿ ಇಡೀ ಪೊಲೀಸರು ಸುತ್ತಿದ್ದಾರೆ. ಪೊಲೀಸರಿಗೂ ಭಾಳ ಟೈಮ್ ಇತ್ತು, ರಾತ್ರಿ ಇಡೀ ಸುತ್ತಿಸುವಂಥದ್ದನ್ನು ಮಾಡಿದ್ರು ಸಿಟಿ ರವಿ ಅವರಿಗೆ. ನಿನ್ನೆ ಸಂಜೆ 6:30 ಸುಮಾರಿಗೆ ಸುವರ್ಣಸೌಧದಿಂದ ವಶಕ್ಕೆ. ಎಲ್ಲ ಪೊಲೀಸರಿಗೂ ಕೂಡ ನಿನ್ನೆ ನೈಟ್ ಶಿಫ್ಟ್ ಕಂಟಿನ್ಯೂ ಆಯಿತು. ಯಾಕಂದರೆ ಅಲ್ಲಿ ಊರು ಸುತ್ತಿಸುವಂಥದ್ದಿತ್ತು.